ಮನುಷ್ಯನಿಗೆ 40 ಆಗೋಷ್ಟೊತ್ತಿಗೆ ಮನೆ ಕಟ್ಟಿರಬೇಕು, ಲೈಫಲ್ಲಿ ಸೆಟಲ್ ಆಗಿರಬೇಕು. ಆಗ ಜೀವನ ಸುಂದರ ಅನಿಸುತ್ತೆ. 40 ನಾವು ಮನೆಯೂ ಮಾಡ್ಕೊಂಡಿಲ್ಲ, ಲೈಫಲ್ಲಿ ಏನೂ ನಾವು ಮಾಡಿಲ್ಲ ಅಂದಾಗ ಜೀವನ ತುಂಬ ಕಷ್ಟ. ಏನಪ್ಪ ಅಂದರೆ ಕೆಲವ್ರಿಗೆ ಇವರೇನೆಲ್ಲದಕ್ಕೂ ಕಷ್ಟ ಕಷ್ಟ ಅಂತಾರೆ ಅಂತ. ಕಷ್ಟ ನೋಡ್ಕೊಂಬಂದಿರೋರಿಗೆ ಅದು ಕಷ್ಟದ ಬೆಲೆ ಗೊತ್ತಿರುತ್ತೆ. ಸುತ್ತಮುತ್ತ ಒಳ್ಳೆಯ ಜನಗಳಿದ್ದು, ಒಳ್ಳೆ ಸಪೋರ್ಟಿವ್ ಆಗಿದ್ದು, ಮನೇಲೇ ಆಗಲಿ ಹೊರಗಡೆಯಿಂದಲೇ ಎಲ್ಲ ಕಡೆಯಿಂದಲೂ ಸಹಕಾರ ಸಿಕ್ಕಾಗ ಮನುಷ್ಯ ಬೆಳೆಯೋದು ಸಹಜ. ಆವಾಗ ಅವನಿಗೆ ಯಾವುದೂ ಕಷ್ಟ ಅನಿಸಲ್ಲ. ಆರೋಗ್ಯವೂ ಚೆನ್ನಾಗಿದ್ದಾಗ, ಎಲ್ಲವೂ ಪೂರಕವಾಗಿದ್ದಾಗ ಅವನಿಗೆ ಯಾವುದೂ ಕಷ್ಟ ಅನಿಸಲ್ಲ. ನಮಗೆ ಲೈಫಲ್ಲಿ ಟಿಲ್ ನಾವು ಒಳ್ಳೆಯದು ಅಂತ ಏನೂ ಆಗಿಲ್ಲ, ಬರೀ ಕಷ್ಟ ಪಟ್ಕೊಂಬಂದಿದ್ದೆ. ಅಪವಾದಗಳು, ಅವಮಾನ, ನಿರಾಸೆ, ಜಿಗುಪ್ಸೆ, ದುಗುಡ, ದುಃಖ ಇವನ್ನೇ ಅನುಭವಿಸ್ಕೊಂಡು ಬಂದಿದ್ದು. ಈ ಸೋಷಿಯಲ್ ಮೀಡಿಯಾಕ್ಕೆ ಇಷ್ಟು ದಿನ ಬಂದು ನನ್ನ ಕೈಲಾಗಿದ್ದು ನಾನು ಒಂದು ಒಳ್ಳೆಯದನ್ನು ಹೇಳಿಕೊಂಡು ಬಂದೆ ಜನಗಳಿಗೆ. ಆದರೂ ನನಗೆ ಇವಾಗ ಇದು ಸಾಕು, ಈ ಜರ್ನಿ ಬೇಡ ಅನ್ನಿಸ್ತಿದೆ. ಏನು ಗೊತ್ತಾ, ಇಷ್ಟು ದಿವಸ ಫ್ರೀಯಾಗಿದ್ದಾಗ ಏನೋ ಒಂದು ಮಾಡಬೇಕು ಅನ್ನೋದು ಬರುತ್ತೆ. ಜವಾಬ್ದಾರಿಗಳು ನಮ್ಮ ತಲೆ ಮೇಲೆ ಬಿದ್ದಾಗ ನಾವು ಈ ಕಡೆ ಗಮನ ಕೊಡೋಕ್ಕಾಗಲ್ಲ. ಅದು ಒಂದು. ಮತ್ತು ಏಜ್ ಆಗ್ತಾ ಆಗ್ತಾ ಮನುಷ್ಯನಿಗೆ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಅಯ್ಯೋ ಯಾರಿಗೆ ಬೇಕಪ್ಪ, ಏನಕ್ಕೆ ಬೇಕಪ್ಪ ಅನಿಸುತ್ತೆ. ಮತ್ತು ಏಜ್ ಆದಮೇಲೂ ಫೇಸ್ ಕೂಡ 40ರವರೆಗೂ ಮೇಂಟೈನ್ ಮಾಡಿದರೆ, 40ರವರೆಗೂ ಫೇಸೆಲ್ಲ ಚೆನ್ನಾಗಿ ಕಾಣುತ್ತೆ. ಆಫ್ಟರ್ 40 ಮುಖದ ಲಕ್ಷಣ ಕೂಡ ಹೊರಟೋಗುತ್ತೆ. 40ರವರೆಗೂ ಅಷ್ಟೇ ನಾವು ಈ ಫೀಲ್ಡಲ್ಲಿರ್ಬೋದು. ಆಮೇಲೆ ನೋಡೋಕೆ ನಿಜವಾಗ್ಲೂ ಚೆಂದ ಕಾಣಲ್ಲ. ಅಷ್ಟಕ್ಕೂ ನಾವು ಇಲ್ಲಿ ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಆನೆಸ್ಟಾಗಿ ಮಾತಾಡಿದ್ರು, ಸತ್ಯಾಸತ್ಯತೆಗಳು ಹೇಳೋರೇ ಇಲ್ಲಿ ಜನಗಳ ದೃಷ್ಟಿಯಲ್ಲಿ ಕೆಟ್ಟವರಾಗ್ತಾರೆ. ಒಳ್ಳೆಯದಕ್ಕೆ ಎಲ್ಲೂ ಬೆಲೆ ಸಿಗಲ್ಲ, ಕೆಟ್ಟದಕ್ಕಷ್ಟೇ ಬೆಲೆ. ಈಗ ಒಳ್ಳೆಯದನ್ನು ಗುರುತಿಸೋಕ್ಕೂ ಒಳ್ಳೆಯ ಮನಸ್ಸು ಇರೋರಿಗೆ ಮಾತ್ರ ಸಾಧ್ಯ. ಎಲ್ರಿಗೂ ಎಲ್ಲ ಒಳ್ಳೆಯ ಮನಸ್ಥಿತಿಗಳು ಇರಲ್ಲ. ಹಾಗಾಗಿ ಸಾಕು ಅನ್ನಿಸ್ತಾಯಿದೆ ನನಗೆ. ಅದು ಅಲ್ಲದೆ ಇದರಲ್ಲಿ ಹೆಂಗೆ ದುಡ್ಡು ತೊಗೋಬೇಕು ಏನು ಅನ್ನೋದು ಕೂಡ ನನಗೆ ಹೇಳ್ಕೊಡೋರಿಲ್ಲ, ಸಪೋರ್ಟ್ ಮಾಡೋರಿಲ್ಲ. ಮನೆಯಲ್ಲೂ ಸುಮ್ಮನೆ ಸಮಸ್ಯೆಗಳು ಎಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿರೋರಿಗೆ ನಿಜವಾಗ್ಲೂ ಜನಗಳಿಗೆ ಒಳ್ಳೆಯ ಅಭಿಪ್ರಾಯನೇ ಇರಲ್ಲ. ಎಷ್ಟು ಚೀಪಾಗಿ ಮಾತಾಡ್ತಾರೆ ಅಂದರೆ ಜನಗಳು. ನನ್ನ ಬಗ್ಗೆ ಅಂತಲ್ಲ, ಎಲ್ಲರ ಬಗ್ಗೆಯೂ ಅಷ್ಟೇ ಒಳ್ಳೆಯ ಅಭಿಪ್ರಾಯಗಳು ಇರಲ್ಲ. ಎಲ್ಲ ಶೋ ಆಫ್ ಮಾಡ್ತಾರೆ, ಎಲ್ಲ ತೋರಿಸ್ಕೊತಾರೆ. ಅದು ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಆಡ್ಕೊತಾರೆ, ನಗ್ತಾರೆ. ಯಪ್ಪ ದೇವರೇ, ನಾನು ಇನ್ಸ್ಟಾಗ್ರಾಮಲ್ಲಿದ್ದಾಗ ಜನಗಳು ಅಲ್ಲಿ ಹೋಗ್ಬೇಕಾದ್ರೆ ನಮ್ಮೂರನ್ನೆಲ್ಲ ನೋಡಿ ನೋಡಿ ನಗೋರು. ನನಗೊಂಥರ ಶೇಪ್ ಔಟ್ ಆ ಥರ ಆಗೋದು. ಏನಕ್ಕಪ್ಪ ನನಗೆ ಬೇಕು ಅಂತ ಅನಿಸೋದು. ಅದಕ್ಕೆ ಬೇಡ ಅಂದಮೇಲೆ ಎಲ್ಲ ಫೆಡ್ ಆಫ್ ಅನಿಸ್ಬಿಟ್ಟಿದೆ. ಸಾಕು. ಏನು ಗೊತ್ತಾ, ನಿಜವಾಗ್ಲೂ ನೀವು ಒಂದು ಟೆಸ್ಟ್ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾದೇ ಆಗಲಿ, ಫೋನೇ ಆಗಲಿ ಬಿಟ್ಬಿಟ್ಟು ನೆಮ್ಮದಿಯಾಗಿ ನಮ್ಮ ಕೆಲಸ ಏನಿದೆ ನಾವು ಮಾಡಿಕೊಂಡ್ರೆ ಎಂಥ ನೆಮ್ಮದಿ ಜೀವನ ಗೊತ್ತಾ. ನಾನು ಅದನ್ನು ಫೀಲ್ ಮಾಡಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಷ್ಟು ತಲೆನೋವುಗಳೇ. ನೀವೊಂದು ಪೋಸ್ಟ್ ಹಾಕೋಂಗಿಲ್ಲ, ಅದಕ್ಕೆ ಎಗೇನಿಸ್ಟಾಗಿ ಮಾತಾಡೋರು ಉಟ್ಕೊತಾರೆ, ತಪ್ಪನ್ನು ಕಂಡುಹಿಡಿಯೋರು ಉಟ್ಕೊತಾರೆ. ಅದು ಸತ್ಯವಾಗಿದ್ದರೂ, ಅದು ರಿಯಲ್ ಆಗಿದ್ದರೂ ತಪ್ಪನ್ನು